ನೋಡಿ, ಅತಿ ದೊಡ್ಡ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ಈ ವರ್ಷದಲ್ಲಿ ಮೊದಲವಾಗಿ ಇದು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಬೆಳಗಾವಿಯ ಗಡಿಯಲ್ಲಿ 400 ಕೋಟಿ ಹಣ ತುಂಬಿದ್ದ 2 ಲಾರಿಗಳು ನಾಪತ್ತೆಯಾಗಿದೆ. ಇದಾಗಿರೋದು 2-3 ತಿಂಗಳ ಹಿಂದೆ. ಲೇಟ್ ಆಗಿ ಬೆಳಕಿಗೆ ಬರ್ತಾ ಇದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 2 ಕಂಟೈನರ್ಗಳಲ್ಲಿ 400 ಕೋಟಿ ರೂಪಾಯಿ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಅದೆಲ್ಲವೂ ಕೂಡ ಬ್ಯಾನ್ ಆದ 400 ಕೋಟಿ ಹಣ ಅಂತೆ 2 ಕಂಟೈನರಲ್ಲಿ ಸಾಗಿಸಲಾಗ್ತಾ ಇತ್ತು. 3 ರಾಜ್ಯಗಳ ಗಡಿಯಲ್ಲಿ ಬರುವಂಥ ಚೋರ್ಲಾ ಘಾಟ್ನಲ್ಲಿ ಆಗಿರೋ ಘಟನೆ. ಯಾವಾಗ? ಲಾಸ್ಟ್ ಇಯರ್ ಅಕ್ಟೋಬರ್ 16ನೇ ತಾರೀಕು. ಆದರೆ ಲೇಟಾಗಿ ಬೆಳಕಿಗೆ ಬರ್ತಾ ಇದೆ. ಬೆಳಕಿಗೆ ಬಂದಿದ್ದಾದರೂ ಹೇಗೆ? ಅದು ಮತ್ತೊಂದು ರೋಚಕ ಸ್ಟೋರಿ. ಬಟ್ ಈ ವರ್ಷ ಬೆಳಕಿಗೆ ಬರ್ತಾ ಇರುವಂಥ ಅತಿ ದೊಡ್ಡ ರಾಬರಿ ಕೇಸ್ ಇದು. ಬಟ್ ರಾಬರಿ ಆಗಿರೋದು 2025 ಅಕ್ಟೋಬರ್ ತಿಂಗಳಲ್ಲಿ. ಇದು ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ಅಂತಲೇ ಹೇಳಲಾಗ್ತಾ ಇದೆ ಈ ಕ್ಷಣದಲ್ಲಿ. ಇದು ಬೆಳಕಿಗೆ ಬಂದಿದ್ದೇ ರೋಚಕ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಈ 400 ಕೋಟಿ ಹಣ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಈ ರಾಬರಿ ಆದಮೇಲೆ ಸ್ನೇಹಿತ ಸಂದೀಪ್ ಪಾಟೀಲ್ ಅವರನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಗನ್ ಪಾಯಿಂಟ್ ಹಿಡಿದು ಕಿಡ್ನಾಪ್ ಮಾಡಿದ್ದು ಕಿಶನ್ ಶೇಟ್ ಸಹಚರರು. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅವರನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಕಿಶನ್ ಶೇಟ್ನ ಸಹೋದರರು 1.5 ತಿಂಗಳು ಒತ್ತೆಯಾಳಾಗಿ ಇರಿಸಿಕೊಂಡು ಸಂದೀಪ್ಗೆ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಹಿಂಸೆ ಕೊಟ್ಟಿದ್ದಾರೆ. ಎಲ್ಲಿಟ್ಟಿದೆಯಾ ಹೇಳು, ನೀನೇ ಹಣ ಎಗರಿಸಿದೀಯಾ, 400 ಕೋಟಿ ಕೊಡಬೇಕು, ಕೊಡಲಿಲ್ಲ ಅಂತಂದರೆ ಪ್ರಾಣ ತೆಗಿತೀವಿ ಅಂತ ಕಿಡ್ನಾಪ್ ಮಾಡಿದವರು ಹೇಳ್ತಾ ಇದ್ದಿದ್ದು. ಆ ಕಿಡ್ನಾಪರ್ಸಿಂದ ತಪ್ಪಿಸ್ಕೊಂಡು ನಾಸಿಕ್ ಪೊಲೀಸ್ ಠಾಣೆಗೆ ಬಂದು ಈ ಕಿಡ್ನಾಪ್ ಕೇಸನ್ನು ದಾಖಲು ಮಾಡಿರೋದೀಗ. ಕಂಪ್ಲೇಂಟ್ನಲ್ಲಿ 400 ಕೋಟಿ ಹಣದ ವಾಹನವನ್ನು ಅಪಹರಿಸಿರೋದು ಉಲ್ಲೇಖ ಮಾಡಲಾಗಿದೆ. ಸಂದೀಪ್ ಕೊಟ್ಟಂತಹ ದೂರಿನ ಅನ್ವಯ 4ವರನ್ನ ಸದ್ಯದ ಮಟ್ಟಿಗೆ ಅರೆಸ್ಟ್ ಮಾಡಲಾಗಿದೆ. ಇನ್ನೂ 2 ಇದ್ದಾರೆ. ಅವರಿಬ್ಬರಿಗೆ ತಲಾಶ್ ನಡೆಸಲಾಗ್ತಾ ಇದೆ. ಇನ್ನಿಬ್ಬರ ಬಂಧನ ಆದಮೇಲೆ ಕಂಟೈನರ್ ಹೈಜಾಕ್ ಒಂದು ಹೆಂಗೆಲ್ಲ ಆಯಿತು ಅನ್ನೋದು ಒಂದು ಸುಖಾಂತ್ಯ ಕಾಣುವಂಥ ಸಾಧ್ಯತೆ ದಟ್ಟವಾಗಿದೆ. ಬಟ್ 400 ಕೋಟಿ ಹಣ, ಸೇಮ್ ಸಿನಿಮಾ ಸ್ಟೈಲ್ನ ಸ್ಟೋರಿ ಇದೆ ಇದು. 400 ಕೋಟಿ ರೂಪಾಯಿ ಹಣ ಅಕ್ಟೋಬರ್ ತಿಂಗಳು 2025ರಲ್ಲಿ ಕಾಣೆಯಾಗಿದೆ, ನಾಪತ್ತೆಯಾಗಿದೆ 2 ಕಂಟೈನರು. ಆದರೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅದು ಬ್ಲ್ಯಾಕ್ ಮನಿ ಇರ್ಬೋದು. ಹೌದು, ಆಬ್ವಿಯಸ್ಲಿ 400 ಕೋಟಿ ಅಂತ ಅಂದರೆ ದೊಡ್ಡ ಮೊತ್ತ, ಅದು ಬ್ಲ್ಯಾಕ್ ಮನಿ ಆಗಿರುತ್ತೆ ಅಂತ. ಈ ಕೇಸ್ ಸಂಬಂಧ ನಾಸಿಕ್ ಪೊಲೀಸರು 4 ಜನನ ಅರೆಸ್ಟ್ ಮಾಡಿದ್ದಾರೆ. ಕಿಶೋರ್ ಶೇಟ್ಗೆ ಸೇರಿದ ಹಣ ಎನ್ನಲಾಗ್ತಾ ಇದೆ. ಪ್ರಮುಖ ಆರೋಪಿ ಬಿಲ್ಡರ್ ಕಿಶೋರ್ ಶೇಟ್ ಮೇಲೆ ಅನುಮಾನ ಇದೆ. ಈಗ ಕಂಟೈನರ್ ಹುಡುಕಾಟಕ್ಕಿಳಿದಂಥ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ತನಿಖೆಗೆ ಅಂತ SIT ರಚನೆ ಮಾಡಲಾಗಿದೆ. ಈ ಘಟನೆ ಸಂಬಂಧ ಮಹಾರಾಷ್ಟ್ರ ಪೊಲೀಸರಿಂದ ಬೆಳಗಾವಿ ಎಸ್ಪಿಗೂ ಪತ್ರವನ್ನು ಬರೆಯಲಾಗಿದೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಗೆ ಸಹಕಾರ ಕೊಡಬೇಕಂತ. ಮಹಾರಾಷ್ಟ್ರದಲ್ಲಿ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈ ಹಣವನ್ನೇನಾದರೂ ಬಳಕೆ ಮಾಡಿಕೊಳ್ಳೋದಕ್ಕೆ ಆ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತಾ? ಎಲ್ಲವೂ ಕೂಡ ಈ ಕಿಶನ್ ಶೇಟ್ ಮೇಲೆ ಅನುಮಾನ ಇದೆ. ಕಿಡ್ನಾಪ್ ಮಾಡಿಸಲಾಗಿತ್ತು ಅಂತ ಹೇಳಲಾಗ್ತಿರೋದು. ಆ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ, 400 ಕೋಟಿ ಹಣ ಕೇಳ್ತಾ ಇದ್ರು, ನನ್ನನ್ನು ಕಿಡ್ನಾಪ್ ಮಾಡಿ, ನನಗೆ ಯಾವುದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಸೊ ಅಲ್ಲಿಗೆ 400 ಕೋಟಿ ಹಣ ಗೋವಾ ಟು ವಯಾ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತಂತೆ. ಅದನ್ನು ಕಳ್ಳತನ ಮಾಡಲಾಗಿದೆ, ರಾಬರಿ ಮಾಡಲಾಗಿದೆ. जय शिवराय, जय भीम. मी संदीप पाटील नाशिकवरून बोलतोय. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड़ रुपए की मांगनी के लिए। तो इस मामले में हमारे
5 अक्यूज हमने अरेस्ट किए हैं अभी तक और 2 अभी एब्सकॉन्डिंग है। हम उनकी तलाश जारी है। जैसे ही सब लोग हमारे कस्टडी में आते हैं और हम पूरा इन्वेस्टिगेशन करते हैं तो ऑफिशियली हम आपको बता देंगे कि इसमें पूरे मैटर में क्या सच्चाई है और क्या। तो इस मामले में हमारे 5 अक्यूज हमने अरेस्ट किए हैं अभी तक और 2 अभी एब्सकॉन्डिंग है। हम उनकी तलाश जारी है। जैसे ही सब लोग हमारे कस्टडी में आते हैं और हम पूरा इन्वेस्टिगेशन करते हैं तो ऑफिशियली हम आपको बता देंगे कि इसमें पूरे मैटर में क्या सच्चाई है और क्या। तो इस मामले में हमारे 5 अक्यूज हमने अरेस्ट किए हैं अभी तक और 2 अभी एब्सकॉन्डिंग है। हम उनकी तलाश जारी है। जैसे ही सब लोग हमारे कस्टडी में आते हैं और हम पूरा इन्वेस्टिगेशन करते हैं तो ऑफिशियली हम आपको बता देंगे कि इसमें पूरे मैटर में क्या सच्चाई है और क्या। तो इस मामले में हमारे 5 अक्यूज हमने अरेस्ट किए हैं अभी तक और 2 अभी एब्सकॉन्डिंग है। हम उनकी तलाश जारी है। जैसे ही सब लोग हमारे कस्टडी में आते हैं और हम पूरा इन्वेस्टिगेशन करते हैं तो ऑफिस ಸಂಪರ್ಕದಲ್ಲಿ ಮಂಜುನಾಥ್, ಈ ರಾಬರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಅಂದರೆ 400 ಕೋಟಿ ನಿಜಕ್ಕೂ ಸಾಗಾಟ ಮಾಡಲಾಗ್ತಾ ಇತ್ತಾ? ಆ ಕಂಟೈನರ್ ಎಲ್ಲಿ ಹೋಯ್ತು? ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಿದ್ದು ವಾಯಾ ಬೆಳಗಾವಿ? ಹೌದು ಶರತ್, ಇಡೀ ದೇಶದಲ್ಲಿ 3 ರಾಜ್ಯಗಳ ಗಡಿಭಾಗ ಹೊಂದಿಕೊಂಡಂತ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಲ್ಲಿ ಅತಿ ದೊಡ್ಡ ರಾಬರಿ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಅಕ್ಟೋಬರ್ 16ರಂದು ನಡೆದ ರಾಬರಿ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಬೇಕಾಗುತ್ತೆ. ಪ್ರಮುಖವಾಗಿ ಏನು ಅಲ್ಲಿರುವಂತಹ ಸಂದೀಪ್ ಪಾಟೀಲ್ ಅನ್ನೋನ ಅಪಹರಿಸಿ 1 ತಿಂಗಳ ಕಾಲವನ್ನು ಕೂಡಿಟ್ಟು ಅವನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾರೆ ನಾಸಿಕದಲ್ಲಿ. ಅವಾಗ ಆ ನಾಸಿಕದಿಂದ ಅವನು ತಪ್ಪಿಸಿಕೊಂಡು ಬಂದು ಯಾವಾಗ ಅವನು ಬಂದು ಕಿಶೋರ್ ಶೇಟ್ನನ್ನ ಅಪಹರಿಸಿ 400 ಕೋಟಿ ರೂಪಾಯಿನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ. ಇದು ರಾಬರಿ ಬೇರೆದವರು ಮಾಡಿದ್ದಾರೆ, ನನ್ನ ಮೇಲೆ ಹಾಕಿದ್ದಾರೆ ಅಂತ ಹೇಳಿ ಸಂದೀಪ್ ಪಾಟೀಲ್ ಅವಾಗ ಹೇಳ್ತಾನೆ. ಅವಾಗ ಮಹಾರಾಷ್ಟ್ರ ಪೊಲೀಸರು ಎಚ್ಚೆತ್ತುಕೊಂಡು ಅಲ್ಲಿರುವಂತಹ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಒಂದು SIT ರಚನೆ ಮಾಡುತ್ತೆ. SIT ರಚನೆ ಮಾಡಿ ತನಿಖೆಗೆ ಆದೇಶ ಮಾಡುತ್ತೆ. ಅದೇ ತರನಾಗಿ ಕರ್ನಾಟಕ, ಗೋವಾ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಇದಕ್ಕೆ ತನಿಖೆಗೆ ನೀವು ಸಹ ಸ್ಪಂದಿಸಬೇಕು, ಇಲ್ಲಿರುವಂತಹ ಪೊಲೀಸರು ನಮಗೆ ಸಹಾಯ ಮಾಡ್ಬೇಕಂತೇಳಿ ಮಹಾರಾಷ್ಟ್ರ ಸರ್ಕಾರ ಕೇಳ್ಕೊಳ್ಳುತ್ತೆ. ಅದಾದ ನಂತರ ಬೆಳಗಾವಿ SP ಕೆ ರಾಮರಂಜನ್ ಅವರ ನೇತೃತ್ವದಲ್ಲಿ ಒಂದು ತಂಡವೂ ಸಹ ರಚನೆಯಾಗಿ ತನಿಖೆಗೆ ಒಳಪಡಿಸಿದ ನಂತರ ಇದರಲ್ಲಿ 400 ಕೋಟಿ ಹಣ ಇದು ಅಮಾನ್ಯಗೊಂಡಂತ ಹಣ. ಯಾಕೆ ಪ್ರಮುಖವಾಗಿ ಯಾವಾಗ ಈ ಡಿಮಾನಿಟೈಸೇಷನ್ ಆದ ಸಮಯದಲ್ಲಿ 400 ಕೋಟಿಯನ್ನ ಯಾವ ಕಾರಣಕ್ಕಾಗಿ ನೀವು ಬ್ಯಾಂಕಿಗೆ ಕಟ್ಟಲಿಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲೂ ಸಹ ತನಿಖೆ ನಡೀತಾ ಇದೆ. ಆದ್ರೆ ಈ 2 ಕಂಟೈನರ್ ಅನ್ನ ಯಾವ ಸಮಯದಲ್ಲಿ ಯಾವ ವ್ಯಕ್ತಿಗಳು ಅಪಹರಣ ಮಾಡಿಸಿದ್ರು, ಅಮಾನ್ಯಗೊಂಡಂತ ಹಣವನ್ನು ಯಾಗಿರ್ಲಿ ನೀವು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಕರ್ನಾಟಕ ಮೂಲಕವೇ ಯಾವ ತರನಾಗಿ ನೀವು ಸಾಗಣೆ ಮಾಡ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲೂ ಸಹ ಕರ್ನಾಟಕ ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದಾರೆ. ಅದರ ಜೊತೆ ಮಹಾರಾಷ್ಟ್ರ ಮತ್ತು ಗೋವಾ 3 ರಾಜ್ಯದ ಪೊಲೀಸರು ಸಹ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖ ಆರೋಪಿಯಾದಂತ ಕಿಶನ್ ಶೇಟ್ ಏನಿದ್ದಾನೆ, ಅವನು ತಲೆಮರೆಸಿಕೊಂಡಿದ್ದಾನೆ. ಅವನ ಹಿಡಿಯುವಲ್ಲೂ ಸಹ ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಅಮಾನ್ಯಗೊಂಡಂತ ಹಣವನ್ನ ಇಲ್ಲಿವರೆಗೆ ಇಟ್ಕೊಂಡಿದ್ದೇ ಮಹಾ ಅಪರಾಧ. ಆದ್ರೆ ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು. ಆದ್ರೆ ಬ್ಲಾಕ್ ಮನಿ ಆದ ಕಾರಣಕ್ಕಾಗಿ ಅವನು ಇಟ್ಕೊಂಡಿದ್ದಾನ ಅಥವಾ ಬೇರೆ ಕಾರಣಕ್ಕಾಗಿ ಇಟ್ಕೊಂಡಿದ್ದಾನ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಅದನ್ನ ಸಪ್ಲೈ ಮಾಡ್ಬೇಕಂತ ಇಟ್ಕೊಂಡ ನಂತರ ಆ ನಿಟ್ಟಿನಲ್ಲೂ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಬೆಳಗಾವಿ ಪೊಲೀಸರು ಏನು ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಪೊಲೀಸರ ತನಿಖೆಗೆ ಮಹಾರಾಷ್ಟ್ರದಲ್ಲಿ ಸಹಕರಿಸ್ತಾ ಇಲ್ಲ ಅನ್ನೋ ಒಂದು ಆರೋಪನೂ ಸಹ ಬೆಳಗಾವಿಯ SP ಆದಂತ ಕೆ ರಾಮರಾಜನ್ ಅವರು ಈಗ ಹೇಳ್ತಾ ಇದ್ದಾರೆ. ಕಿಶನ್ ಶರತ್ ಮಂಜುನಾಥ್, ಮತ್ತೊಂದು ಕಡೆ ಇದು ಅಮಾನ್ಯಗೊಂಡಂತಹ ನೋಟು ಈಗ ಒಂದು ಪಾಯಿಂಟ್ ಬಂತು, ಅಂದರೆ ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಏನಾದರೂ ಬಳಸ್ಕೊಳ್ಳಾಗ್ತಾ ಇತ್ತಾ ಅಂತ. ಇಫ್ ಇನ್ ಕೇಸ್ ಆ ಥರ ಅಮಾನ್ಯಗೊಂಡಂಥ ಹಣವನ್ನು ಚಲಾವಣೆ ಇಲ್ಲೇ ಇಲ್ಲ ಅಂದಮೇಲೆ ಹಂಚೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಬೇರೆ ಏನೋ ಉದ್ದೇಶಕ್ಕೆ ಇವರು ಈ ಹಣವನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಮೇಲ್ನೋಟಕ್ಕಿರುತ್ತೆ. ಪ್ರಾಬಬ್ಲಿ ಸಾಧ್ಯತೆಗಳ ಬಗ್ಗೆ ಪೊಲೀಸರು ಏನಾದರೂ ಮಾಹಿತಿ ಬಿಚ್ಚಿಟ್ಟಿದ್ದಾರಾ ಅಂತ ಇದ್ರ ಬಗ್ಗೆ? ಶರತ್, ಈಗಾಗಲೇ RBI ಹೇಳುವ ಪ್ರಕಾರ ಈ ಅಮಾನ್ಯಗೊಂಡಂತ ನೋಟನ್ನ ಒಂದು ಬ್ಯಾಂಕ್ನಲ್ಲಿ ಪ್ರತಿದಿನ 3 ರಿಂದ 5 ಸಾವಿರ ರೂಪಾಯಿಯನ್ನ ವರ್ಗಾವಣೆ ಮಾಡಿ ಮತ್ತೆ ಈಗಿನ ಚಲಾವಣೆಯಲ್ಲಿರುವಂತಹ ಹಣವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಆದೇಶ ಮಾಡಿದ್ರು. ಆ ಆದೇಶದ ಹಿನ್ನೆಲೆಯಲ್ಲಿ ಏನು ಗೋವಾದಲ್ಲಿ ಇದ್ದಂತ 400 ಕೋಟಿ ಹಣವನ್ನ ಮಹಾರಾಷ್ಟ್ರದಲ್ಲಿ ಸಾಗಿಸಿ
ಕರ್ನಾಟಕದ ಮುಖಾಂತರ ಮಹಾರಾಷ್ಟ್ರಕ್ಕೆ ಸಾಗಿಸಿ ಅಲ್ಲಿಯೇ ಒಂದು ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಸ್ಥಳೀಯವಾಗಿ ಬ್ಯಾಂಕ್ ಅಕೌಂಟ್ ಈ ಸೊಸೈಟಿಗಳು ಏನಿರ್ತಾವಲ್ಲ ಅವ್ರ ಕೈಯಲ್ಲಿ ಕೊಟ್ಟು ಆ ದುಡ್ಡನ್ನ ಆ ಒಂದು ಈಗಿನ ಚಲಾವಣೆ ಇರುವಂತಹ ಹಣಕ್ಕೆ ವರ್ಗಾವಣೆ ಮಾಡುವ ದಂಧೆಗೆ ಅವ್ರು ಕೈ ಹಾಕಿದ್ರು ಅಂತ ಹೇಳಿ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರೆ. ಆದ್ರೆ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾದಂತ RBI ದವರು ಇದನ್ನ ಅಮಾನ್ಯಗೊಂಡಂತ ನೋಟನ್ನ ಅವ್ರು ಸಾಗಣೆ ಮಾಡ್ತಾ ಇದ್ದಂತ ಕಿಶೋರ್ ಸೇಠು ಮತ್ತು ಸಂದೀಪ್ ಪಾಟೀಲ್ ಮತ್ತು ಇವ್ರ ಸಹಚರ ಏನಿದ್ದಾರೆ ಇವರೆಲ್ಲರೂ ಬಂಧಿಸಿ ವಿಚಾರಣೆ ಮಾಡಿದ ತದನಂತರವೇ ಗೊತ್ತಾಗತ್ತೆ. ಯಾಕಂದ್ರೆ ಪ್ರಮುಖವಾಗಿ ಅಮಾನ್ಯಗೊಂಡಂತ 400 ಕೋಟಿ ಹಣವನ್ನ ಇಲ್ಲಿವರೆಗೂ ಯಾಕೆ ಇಟ್ರು, ಅದು ಸಹ ಗೋವಾ ರಾಜ್ಯದಿಂದ ಕರ್ನಾಟಕ ಮುಖಾಂತರ ಮಹಾರಾಷ್ಟ್ರಕ್ಕೆ ಯಾಕೆ ಸಾಗಣೆ ಮಾಡ್ತಾ ಇದ್ರು, ಅದೇ ತರನಾಗಿ ಬೆಳಗಾವಿಯ ಮತ್ತು 3 ಗಡಿ ಹೊಂದಂತ ಚೋರ್ಲಾ ಘಾಟ್ ಅಲ್ಲಿ ಇದನ್ನ ಅಪಹರಣ ಯಾಕೆ ಮಾಡಿದ್ರು, ಇಲ್ಲಿವರೆಗೆ ಯಾಕೆ ತುಂಬಿಕೊಳ್ತಿದ್ರು ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿ ಕಾಡತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯ ಪೊಲೀಸರಾಗಿರ್ಬೋದು, ಮಹಾರಾಷ್ಟ್ರ ಪೊಲೀಸರು ಮತ್ತು ಗೋವಾ ಪೊಲೀಸರು ಜಂಟಿಯಾಗಿ ಇದನ್ನ ತನಿಖೆಯನ್ನು ಕೈಗೊಂಡಿದ್ದಾರೆ. ತನಿಖೆ ಕೈಗೊಂಡು ಅದರಲ್ಲಿರುವಂತಹ ಪ್ರಮುಖ ಆರೋಪಿಯನ್ನು ಕಿಶೋರ್ ಶೇಟ್ ಇದ್ದಾನೆ, ಆ ಹಣವನ್ನ ಇಟ್ಕೊಂಡಂತ ಕಿಶೋರ್ ಶೇಟ್ರನ್ನ ಈಗಾಗಲೇ ಬಂಧಿಸಲು ಒಂದು ಹರಸಾಹಸ ಪಡ್ತಾ ಇದ್ದಾರೆ. ಬಂಧಿಸಿದ ತದನಂತರ ತನಿಖೆ ನಂತರ ಇದು ಎಲ್ಲವೂ ಸುಖಾಂತಗೊಳ್ಳುತ್ತೆ ಅಂತ ಹೇಳ್ಬೇಕಾಗುತ್ತೆ ಶರತ್. ಎಸ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.